ಕೌದಳ್ಳಿ ಸರ್ಕಾರ ಆಸ್ಪತ್ರೆಯ ಅವ್ಯವಸ್ಥೆಯ ವಿರುದ್ಧ ಗ್ರಾಮಸ್ಥರ ತೀವ್ರ ಆಕ್ರೋಶ. ತಿಂಗಳಿಗೆ ಕೇವಲ 2 ರಿಂದ 3 ದಿನ ಮಾತ್ರ ಬರ್ತಾರೆ ಡಾಕ್ಟರ್. ನರ್ಸ್ಗಳೇ ಇಲ್ಲಿ ಸರ್ವಸ್ವ. ಚಾಮರಾಜನಗರ ಜಿಲ್ಲೆಯ ಕೌದಳ್ಳಿ ಗ್ರಾಮದ ಸರ್ಕಾರಿ ಆಸ್ಪತ್ರೆ ಸದ್ಯ ಅನಾಥವಾಗಿದೆ. ಇಲ್ಲಿಗೆ ಬರುವ ಬಡ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆಗೆ ಖಾಯಂ ವೈದ್ಯರಿಲ್ಲದ ಕಾರಣ ತಿಂಗಳಿಗೆ ಕೇವಲ 2 ರಿಂದ 3 ದಿನ ಮಾತ್ರ ವೈದ್ಯರು ಭೇಟಿ ನೀಡುತ್ತಿದ್ದಾರೆ. ಇನ್ನುಳಿದ ದಿನಗಳಲ್ಲಿ ಇಲ್ಲಿ ಕಾರ್ಯನಿರ್ವಹಿಸುವ ನರ್ಸ್ಗಳೇ ವೈದ್ಯರ ಅವತಾರ ಎತ್ತಬೇಕಾದ ಅನಿವಾರ್ಯತೆ ಎದುರಾಗಿದೆ. ನಾಲ್ಕು ಜನ ಒಳ್ಳೇದಾಗಲಿ. ಇವಾಗ ನಿಮ್ಮ ದುಡ್ಡಿದೆ, ನೀವು ಮಾಡ್ಕೋಬಿಡಿ, ಬೇರೆಯವ್ರು ಏನು ಮಾಡ್ತಾರೆ? ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿ ಅತ್ಯಗತ್ಯವಾಗಿ ಇರಬೇಕಾದ ಸಾಮಾನ್ಯ ಮಾತ್ರೆಗಳು ಹಾಗೂ ಗ್ಲೂಕೋಸ್ ಕೂಡ ಲಭ್ಯವಿಲ್ಲ. ವೈದ್ಯರು ಬರೆದುಕೊಡುವ ಮೆಡಿಕಲ್ ಚೀಟಿಯನ್ನ ಹಿಡಿದು ಹೊರಗಿನಿಂದ ಔಷಧಿ ತಂದರೆ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತದೆ ಎಂಬ ಕಹಿ ಸತ್ಯ ಬಿಚ್ಚಿಬಿದ್ದಿದೆ. ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಬಡ ರೋಗಿಗಳು ದಿನನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಬಂದೆ ಡಾಕ್ಟರ್ ಅಂದರು, ಇಂಜೆಕ್ಷನ್ ಮಾಡಿದ್ರು, ಮಾತ್ರೆ ಇಲ್ಲ, ಮೆಡಿಕಲ್ ತಗೊಳ್ಳಿಂದ ಬರ್ಕೊಡ್ತಾರೆ. ನರ್ಸಿಂಗ್ ಹಾಕಿ ನರ್ಸ್ ಹಾಕಿರೋದು ಸಿಸ್ಟರ್ ಅಷ್ಟೇನು ಓದಿಲ್ಲ ಅವರು. ಡಾಕ್ಟರ್ ಅಷ್ಟು ಯಾರು ಓದೋದಿಲ್ಲ. ಎಲ್ದಿ ಕೇಳ್ಕೊಳ್ಳಿ, ಡಾಕ್ಟರ್ ಇರ್ಬೇಕು. ಶಿಸ್ಟುಗಳಾದ ಹೆಚ್ಚು ಕಡಿಮೆ ಅದು ಯಾವ ಜವಾಬ್ದಾರಿ? ಶಿಸ್ಟುಗಳು ಓದೋದು ಬೇರೆ ಟಿಂಚರು ಏನೋ ಗ್ಲೋಕಾಸ್ ಕಟ್ತಾರೆ. ಡಾಕ್ಟರ್ ಇದ್ರೆ ಹೇಳ್ಕೊಟ್ರೆ ಅದು ಅವ್ರಿಗೆ ಏನಂತಾರೆ, ಅಷ್ಟು ಓದಿರಲಿಲ್ಲ ಡಾಕ್ಟರ್. ಅದು ಅಷ್ಟು ಯಾರು ಓದೋದಿಲ್ಲ ಶಿಸ್ಟರು. ಎಲ್ದಿ ಕೇಳ್ಕೊ ಹೆಂಗೆ ಇಂಜೆಕ್ಷನ್ ಹಾಕ್ತಾರೆ ಅವರು? ಹೆಚ್ಚು ಕಡಿಮೆ ಯಾವ ಜವಾಬ್ದಾರಿ? ಒಂದೇ ಮಾತ್ರೆ ಕೊಡೋದು, ಯಾವುದು ತಲೆನೋವು ಅದೇ, ಜ್ವರಕ್ಕೂ ಅದೇ, ಶುಗರ್ಗೂ ಅದೇ ಕೊಡೋದು. ಈ ಕಡೆ ಬಂದರೆ ಏನು ಹೇಳಿ? ಇವಾಗ ಅಲ್ಲಿ ನಮ್ಮ ಹುಡುಗನ ಕೊಟ್ಟವ್ರೆ ಬ್ಲಡ್ ಚೆಕ್ ಮಾಡಿ ಅಂತ, ಅವ್ರು ಡಾಕ್ಟ್ರ್ ಇಲ್ಲ, ಅವರು ಸಿಸ್ಟ್ರು ಕೊಟ್ಟಿರೋದು. ಡಾಕ್ಟ್ರು ಕೊಟ್ರ ಅಲ್ಲಿ, ಮತ್ತು ಡಾಕ್ಟ್ರ್ ಇಲ್ಲಂದ್ರೆ ಯಾವ್ದಕ್ಕೆ ಚೆಕ್ ಮಾಡ್ತೀರಾ? ಹಾಂ, ಅಷ್ಟು ಓದಿಲ್ಲ ಇವರು, ಅದೇನು ಕೊಟ್ಬಿಟ್ರಿ? ಏನು ಹೆಚ್ಚು ಕಡಿಮೆ ಆಗಿ ಯಾವ ಜವಾಬ್ದಾರಿ? ಮಾತ್ರೇನೂ ಇರೋಲ್ಲ, ಕರೆಕ್ಟಾಗಿ ಟೈಮ್ ಆಂಬ್ಲೆನ್ಸ್ ಇರೋಲ್ಲ ಇಲ್ಲಿ. ಡಾಕ್ಟ್ರುಗಳು ತಿಂಗಳು 12 ತಿಂಗಳಾದರೂ ಡಾಕ್ಟ್ರ್ ಇರೋಲ್ಲ ಇಲ್ಲಿ. ಏನು ಹೇಳಿ?